ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅಂತಾನೆ ಲಕ್ಷಾಂತರ ಜನ ಬಂದು ತಮ್ಮ ಬದುಕನ್ನ ಕಟ್ಕೊಳ್ತಾರೆ. ಅದೇ ರೀತಿ ಮೋಸ ಮಾಡೋದಕ್ಕೆ ಅಂತಾನೆ ಕಿಡಿಗೇಡಿಗಳು ಎಂಟ್ರಿ ಕೊಡ್ತಾರೆ. ದುರಾದೃಷ್ಟ ಅಂದ್ರೆ ಇಂತಹವರನ್ನೇ ನಂಬಿ ನಮ್ಮ ಜನ ಮೋಸ ಹೋಗ್ತಾರೆ. ಅಮಾಯಕರನ್ನ ನಂಬಿಸಿ ಆ ದುಬೈ ಕಳ್ಳ ಶ್ರೀಮಂತನಾಗಿದ್ದು ಹೇಗೆ ಗೊತ್ತಾ? ಈ ಸ್ಟೋರಿ ನೋಡಿ. Big cyber crime, investment fraud. ದುಬೈ ಕಿಡಿಗೇಡಿಯಿಂದ ಅಮಾಯಕರಿಗೆ ವಂಚನೆ. ಹೊಲಿಮಾವು ಕಾಕಿಪಡೆ ಬೃಹತ್ ಸೈಬರ್ ವಂಚನಾ ಜಾಲವೊಂದನ್ನ ಭೇದಿಸಿದೆ. ಹೂಡಿಕೆಯ ಹೆಸರಿನಲ್ಲಿ ದೇಶಾದ್ಯಂತ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿರುವುದು ಪತ್ತೆಯಾಗಿದೆ. ಹೌದು, ವಂಚಕರು ಹೂಡಿಕೆದಾರರಲ್ಲದ ಅಪರಿಚಿತರ ಮೊಬೈಲ್ ಸಂಖ್ಯೆಗಳನ್ನ ಬಳಸಿ ವಾಟ್ಸ್ಆಪ್ ಗುಂಪುಗಳನ್ನ ರಚಿಸುತ್ತಿದ್ರು. ಈ ಗುಂಪುಗಳಲ್ಲಿ ವಂಚನಾ ಜಾಲದ ಸದಸ್ಯರು ಕೂಡ ಇದ್ದು ಹೂಡಿಕೆಯ ಆಮಿಷವೊಡ್ಡಿ ಜನರಿಂದ ಹಣವನ್ನ ಪೀಕುತ್ತಿದ್ರು. ಈ ವಂಚನೆಗೆ ಬಲಿಯಾದವರಲ್ಲಿ ಒಬ್ಬರು ನಿಯೋ ಸಿಸ್ಟಮ್ ಎಂಬ ಆಪ್ನಲ್ಲಿ 3,20,00,000 ರೂಪಾಯಿ ಹೂಡಿಕೆ ಮಾಡಿದ್ರು. ಆದ್ರೆ ಹಣ ಹಿಂಪಡೆಯಲು ಯತ್ನಿಸಿದಾಗ ವಂಚನೆಗೆ ಒಳಗಾಗಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಪೊಲೀಸರು ತನಿಖೆ ನಡೆಸಿ 11 ಆರೋಪಿಗಳನ್ನ ಬಂಧಿಸಿದ್ದಾರೆ. ಟೋಟಲ್ 12 ಜನ ಆರೋಪಿಯವರಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 2 ಆರೋಪಿಯವರು ಇಲ್ಲಿ ಬ್ಯಾಂಗ್ಳೂರವರು, ಮಿಕ್ಕಿದ್ದು 10 ಜನ ಆರೋಪಿಯವರು ಬೇರೆ ಬೇರೆ ಸ್ಟೇಟ್ಸ್, ಉತ್ತರ ಪ್ರದೇಶ್, ರೋಹತಾಸ್, ಬಿಹಾರ್ ಮತ್ತು ರಾಜಸ್ಥಾನ್, ಜಾರ್ಖಂಡ್, ಇನ್ನಿತರ ಎಲ್ಲ ಸ್ಟೇಟ್ಸ್ ಅವರು ಎಲ್ಲರೂ ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರದ್ದು ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಮೋರ್ ದೆನ್ 9,000 ಮ್ಯೂಲ್ ಅಕೌಂಟ್ಸ್ ಇದು ಆಗಿರಬಹುದು ಇದರಲ್ಲಿ ಇನ್ವೆಸ್ಟ್ಮೆಂಟ್. ಹೂಡಿಕೆ ಮಾಡಿದ ಹಣ ಮತ್ತು ಅದರಿಂದ ಬಂದ ಲಾಭ 2 ಆಪ್ನಲ್ಲಿ ಗೋಚರಿಸುತ್ತಿದ್ದವು. ಆದ್ರೆ ಹಣವನ್ನ ವಿತ್ಡ್ರಾ ಮಾಡಲು ಪ್ರಯತ್ನಿಸಿದಾಗ ಮಾತ್ರ ವಂಚನೆ ಆಗಿರುವುದು ತಿಳಿದು ಬರುತ್ತಿತ್ತು. ತನಿಖೆ ವೇಳೆ ಎನ್ಸಿಆರ್ಪಿ ಮತ್ತು ಹುಳಿಮಾವು ಪೊಲೀಸರು ಹಲವಾರು ಅನುಮಾನಾಸ್ಪದ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ್ದಾರೆ. ವಿಚಾರಣೆ ವೇಳೆ ವಂಚನೆಗೊಳಗಾದ ಹಣವು swamiji.com ಎಂಬ ಆನ್ಲೈನ್ ಗೇಮ್ ಆಪ್ಗೆ ವರ್ಗಾವಣೆಯಾಗಿರುವುದು ಪತ್ತೆಯಾಗಿದೆ. ಈ 2 ಆಪ್ಗಳು ಮ್ಯೂಲ್ ಅಕೌಂಟ್ಗಳನ್ನ ಬಳಸಿಕೊಂಡಿರುವುದು ದೃಢಪಟ್ಟಿದೆ. ಪೊಲೀಸರು ಮತ್ತೊಂದು ಪ್ರಕರಣ ದಾಖಲಿಸಿಕೊಂಡು ಮ್ಯೂಲ್ ಖಾತೆಗಳನ್ನ ಸೃಷ್ಟಿಸಿಕೊಡುತ್ತಿದ್ದ ಮೊಹಮ್ಮದ್ ಹುಸೈಫಾ ಮತ್ತು ಆತನ ತಾಯಿ ಸಬಾಳನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಬೆಂಗಳೂರು ಮೂಲದ ಹುಸೈಫಾ ಮತ್ತು ಸಬಾಳ ಜೊತೆಗೆ ವಿಶ್ವರಾಜ್, ಕುಶಾಲ್, ಪ್ರದೀಪ್, ಅಜಿತ್, ಅಜಯ್, ಅಭಿಷೇಕ್, ಆಕಾಶ್, ಸತ್ಯಂ, ಪೀತಾಂಬರ ಮತ್ತು ಅಂಕಿತ್ ಅಂಧರಾಗಿದ್ದಾರೆ. ಮುಖಾಂತರ 1930ಗೆ ಕಂಪ್ಲೇಂಟ್ಸ್ ಹೋಗಿದೆ. ಬ್ಯಾಂಗ್ಳೂರು ನಮ್ಮ ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೇಸಲ್ಲಿ ಸದ್ಯಕ್ಕೆ 24 crores ರೂಪೀಸ್ದು ಇನ್ವೆಸ್ಟ್ಮೆಂಟ್ದು ಪತ್ತೆಯಾಗಿದೆ. ಬೇರೆ ಟೋಟಲ್ ಅಮೌಂಟ್ಸ್ ಏನೇನು ನಮ್ಮ ಅಕೌಂಟ್ಸ್ ಅವರು ರಿಕವರಿ ಅಕೌಂಟ್ಸ್ ಬಗ್ಗೆ ಡೀಟೇಲ್ಸ್ ತೊಗೊಂಡು 240 crores ಅಂದಾಜ್ದು 240 crores ವ್ಯಾಲ್ಯೂದು ಅಕೌಂಟ್ಸ್ ಅಲ್ಲಿ ಫ್ರೀಸ್ ಆಗಿದೆ. ಹೆಚ್ಚಿನ ತನಿಖೆ ನಡೆಸಿದಾಗ ದೆಹಲಿಯ ಓಲ್ಡ್ ರಾಜೇಂದ್ರ ನಗರದಲ್ಲಿ ವಂಚಕರ ಕಾಲ್ ಸೆಂಟರ್ ಪತ್ತೆಯಾಗಿದೆ. ಅಲ್ಲಿಂದ ಜನರಿಗೆ ಕರೆ ಮಾಡಿ ಲಿಂಕ್ಗಳನ್ನ ಕಳುಹಿಸಿ ಹೂಡಿಕೆ ಮಾಡಿಸ್ತಾ ಇದ್ರು. ಈ ಬೃಹತ್ ವಂಚನೆಯ ಮಾಸ್ಟರ್ ಮೈಂಡ್ ದುಬೈನಲ್ಲಿ ಕುಳಿತು ಕಾರ್ಯನಿರ್ವಹಿಸ್ತಾ ಇದ್ದಿದ್ದು ಆತನನ್ನ ಪ್ರೇಮ್ ನಥನೇಜಾ ಎಂದು ಗುರುತಿಸಲಾಗಿದೆ. ಆರೋಪಿಗಳಿಂದ ಒಟ್ಟು 58 ಮೊಬೈಲ್ ಫೋನ್ಗಳು, 242 ಡೆಬಿಟ್ ಕಾರ್ಡ್ಗಳು, 7 ಲ್ಯಾಪ್ಟಾಪ್ಗಳು, 530 ಗ್ರಾಂ ಚಿನ್ನ, 4,89,500 ರೂಪಾಯಿ ನಗದು, 21 ಬ್ಯಾಂಕ್ ಪಾಸ್ಬುಕ್ಗಳು, 33 ಚೆಕ್ ಬುಕ್ಗಳು, ರೋಲೆಕ್ಸ್ ಮತ್ತು ರಾಡೋ ಸೇರಿದಂತೆ 9 ಐಷಾರಾಮಿ ವಾಚ್ಗಳು, 1 ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್ ಮತ್ತು 1 ಕ್ರಿಪ್ಟೋ ಕರೆನ್ಸಿ ಲೆಡ್ಜರ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.